ಹಾಯ್ ನಮಸ್ಕಾರ ವೀಕ್ಷಕರೇ, ಗೀತಾ ಅಡುಗೆ ಮನೆಗೆ ಸ್ವಾಗತ. ಬನ್ನಿ ಇವತ್ತು ನಾವು ಮಟನ್ ಸಾರು ಮಾಡೋದನ್ನು ನೋಡೋಣ. ಈಗಾಗಲೇ ಮಟನನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಮೊದಲು ಸ್ವಲ್ಪ ಅರಿಶಿಣ, ಉಪ್ಪು, ತದನಂತರ ನೀರು ಹಾಕಿ ಬೇಯಿಸಲು ಇಡೋಣ. 4 ರಿಂದ 5 ವಿಸಿಲ್ ಹೊಡಿಸಿದ್ರೆ ಮಟನ್ ಚೆನ್ನಾಗಿ ಬೇಯುತ್ತೆ. ನೋಡಿ, ಮಟನನ್ನು 4 ವಿಸಿಲ್ ಹೊಡಿಸಿದ್ದೀನಿ. ನೋಡಿ, ಈ ಥರ ಮಟನ್ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸಾರು ಮಾಡಿಕೊಳ್ಳುವಂತಹ ವಿಧಾನವನ್ನು ನೋಡೋಣ. ಇವಾಗ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಾನು 4 ರಿಂದ 5 ಸ್ಪೂನು ಎಣ್ಣೆಯನ್ನು ಹಾಕಿದೆ. ಈಗ ಎಣ್ಣೆ ಕಾದಿದೆ. 2 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈರುಳ್ಳಿ ಕೆಂಪಗಾಗಿದೆ. ಈಗ ಮೊದಲೇ ಬೇಯಿಸಿಟ್ಟುಕೊಂಡಿರುವಂತಹ ಈ ಮಟನನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈಗಾಗಲೇ ಬೇಯಿಸಿಟ್ಕೊಂಡಿದ್ದೀನಿ. ಈ ಮಟನನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈಗ ಬೆಂದಿರುವಂಥ ಮಟನನ್ನು ಹಾಕಿ ಮಟನ್ ಪೀಸ್ಗಳು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ನೋಡ್ಕೊಳ್ಳಿ. ಈ ಥರ ಮಟನ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಕುದಿಸಿ ಉಳಿದಿರುವಂಥ ನೀರನ್ನು ಹಾಗೆ ಇಟ್ಕೋಬೇಕು. ಆಮೇಲೆ ಎಲ್ಲ ಮಸಾಲೆ ಹಾಕಿದ್ಮೇಲೆ ಮಟನ್ಗೆ ಇದೇ ನೀರನ್ನು ಹಾಕೋದ್ರಿಂದ ಸಾರು ರುಚಿಯಾಗಿ ಬರುತ್ತೆ. ಬೇರೆ ನೀರನ್ನು ಉಪಯೋಗಿಸೋದಿಲ್ಲ ನಾನು. ಈಗಾಗಲೇ ಮೊದಲೇ ಅರಿಶಿನ ಪುಡಿ, ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಆಗಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಮತ್ತೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರವನ್ನು ಸೇರಿಸೋದು. ನೋಡಿ, ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸುಮಾರು 4-5 ತೊಗೊಂಡಿದ್ದೀನಿ. ಈ ಟೊಮೆಟೊವನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ರುಬ್ಬಿರುವಂಥ ಟೊಮೆಟೊವನ್ನು ಮಟನ್ಗೆ ಸೇರಿಸ್ಕೊಳ್ಳೋಣ. ಬನ್ನಿ, ಇದಕ್ಕೆ ಧನಿಯಾ ಪುಡಿ, ಸ್ವಲ್ಪ ಮಟನ್ ಮಸಾಲ ಪೌಡರ್, ಸ್ವಲ್ಪ ಗರಂ ಮಸಾಲ,
ತದನಂತರ ಕಸೂರಿ ಮೇಥಿ, ಸ್ವಲ್ಪ ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಮಸಾಲೆಗಳನ್ನು ಹಾಕಿ ಎಲ್ಲ ಮಟನ್ ಪೀಸಿಗೆ ಕಲಿಯುವಂತೆ ಸ್ಪೂನಿಂದ ಫ್ರೈ ಮಾಡ್ಕೋಬೇಕು. ಇವಾಗ ಈ ಸಾಂಬಾರಿಗೆ ಬೇಕಾಗುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಸಾರಿಗೆ ಬೇಕಾಗುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 2ರಿಂದ 3 ಪೀಸ್ ಚಕ್ಕೆ, ಲವಂಗ ಒಂದು 10-12 ಲವಂಗ, ಸ್ವಲ್ಪ ಮೆಣಸಿನಕಾಯಿ, ಮೆಣಸು, ಒಂದು 4ರಿಂದ 5 ಏಲಕ್ಕಿ, ಈ ಎಲ್ಲವನ್ನು ಪುಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಹಸಿ ಅಲ್ಲ, ಬೆಳ್ಳುಳ್ಳಿ, ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಚಕ್ಕೆ, ಏಲಕ್ಕಿ, ಲವಂಗ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗಾಗಲೇ ಧನಿಯಾ ಪುಡಿಯನ್ನು ಡೈರೆಕ್ಟಾಗಿ ಫ್ರೈಗೆ ಹಾಕ್ಕೊಂಡಿದ್ದೀನಿ. ಇಲ್ಲದೇ ಇದ್ದರೆ ಕೊತ್ತಂಬರಿ ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿ ಎಲ್ಲ, ಚಕ್ಕೆ, ಏಲಕ್ಕಿ, ಲವಂಗದ ಪೌಡ್ರ್ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಇದಕ್ಕೆ ಸೇರಿಸೋಣ. ಕೊನೆಯದಾಗಿ ಒಂದು ಬಟ್ಲು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ಸಾರಿಗೆ ರುಬ್ಬಿ ಸೇರಿಸೋಣ. ಮಿಕ್ಸಿ ಮಾಡಿಕೊಂಡಿರುವಂತಹ ಒಂದು ಬಟ್ಲು ಕೊಬ್ಬರಿಯನ್ನು ತುರಿದು ಮಿಕ್ಸಿ ಮಾಡಿದ್ದೀನಿ. ಇದನ್ನು ಸಾರಿಗೆ ಸೇರಿಸಿ ಬೇಯಿಸಿ ತೆಗೆದಿಟ್ಟಿರುವಂಥ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಟನ್ನು ಎಲ್ಲ ಕಲಿಯೋರಿಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೇರೆ ಎಕ್ಸ್ಟ್ರಾ ನೀರನ್ನು ನಾನು ಹಾಕಿಲ್ಲ, ಅದೇ ನೀರೇ ಈ ಸಾರಿಗೆ ಸರಿ ಹೋಗುತ್ತೆ. ಮಟನ್ ಸಾರು ರೆಡಿಯಾಗಿದೆ. ರೊಟ್ಟಿಯೊಂದಿಗೆ, ಚಪಾತಿಯೊಂದಿಗೆ, ಅನ್ನದೊಂದಿಗೆ ಸವಿಯಲು ರುಚಿಕರವಾದಂತಹ ಮಟನ್ ಸಾಂಬಾರು ರೆಡಿ. ಹೀಗೆ ನನ್ನ ವಿಡಿಯೋಗಳನ್ನು ವೀಕ್ಷಿಸಿ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ.